ಮ್ಯಾಮ್, ಕ್ಯಾನ್ಸರ್ ಸಡನ್ ಆಗಿ ಬರುತ್ತಾ? ಈ ಥರ ಪೇಷಂಟ್ಸ್ ನನ್ನನ್ನು ಕೇಳ್ತಿರ್ತಾರೆ, ಮೇಡಮ್ ಚೆನ್ನಾಗಿದ್ರು, ಆರಾಮಾಗಿದ್ರು, ಓಡಾಡ್ಕೊಂಡಿದ್ರು, ಹೆಲ್ತಿ ಲೈಫ್ ಸ್ಟೈಲ್ ಇಟ್ಕೊಂಡಿದ್ರು, ಎಕ್ಸರ್ಸೈಸ್ ಮಾಡ್ತಾ ಇದ್ರು, ಬಟ್ ಸ್ಟಿಲ್ ಕ್ಯಾನ್ಸರ್ ಬಂತು, ಇದು ಸಡನ್ ಆಗಿ ಬಂತ ಅಂತ ಕೇಳ್ತಾರೆ. ಬಟ್ ಕ್ಯಾನ್ಸರ್ ಖಂಡಿತ ಸಡನ್ ಅಲ್ಲ. ಇದು ಎಷ್ಟೋ ಸಮಯದಿಂದ ಇರುತ್ತೆ. ದೇಹಕ್ಕೆ ಪ್ರತಿ ದಿವಸ ಕೋಟ್ಯಾಂತರ ಕಣಗಳು ಡಿವೈಡ್ ಆಗ್ತಾ ಇರುತ್ತೆ. ಈ ಡಿವೈಡ್ ಆಗುವಾಗ ಜೆನೆಟಿಕ್ ಮಿಸ್ಟೇಕ್ಸ್ ಅಂತ ಆಗ್ತಾ ಇರುತ್ತೆ. ಈ ಜೆನೆಟಿಕ್ ಮಿಸ್ಟೇಕ್ಸ್ ಅನ್ನ ಕರೆಕ್ಟ್ ಮಾಡೋದಕ್ಕೆ ದೇಹದಲ್ಲಿ ರಿಪೇರ್ ಮೆಕ್ಯಾನಿಸಮ್ಸ್, ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಂತ ಇರ್ತವೆ. ಇದರಲ್ಲಿ ಫಾಲ್ಟ್ ಆದಾಗ ಕೂಡ ದಾರಿ ತಪ್ಪಿದ ಕಣ ಸತ್ತೋಗೋ ಸಾಧ್ಯತೆ ಕೂಡ ಇರುತ್ತೆ. ಇದೆಲ್ಲದನ್ನು ಮೀರಿ ಬರುವಂತದ್ದು ಕ್ಯಾನ್ಸರ್. ವರ್ಷಾನುಗಟ್ಲೆಯಿಂದ ಬೊಜ್ಜಿರುವಂತದ್ದು ಅಥವಾ ಧೂಮಪಾನ ಮಾಡೋದು, ಮದ್ಯಪಾನ ಮಾಡೋದು, ಹೆಲ್ತಿ ಲೈಫ್ ಸ್ಟೈಲ್ ಇಟ್ಕೊಳ್ದೇ ಇರುವಂತದ್ದು ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಕ್ಯಾನ್ಸರ್ ಅಲ್ಲಿ ಬರುವಂತಹ ಸಿಂಪ್ಟಮ್ಸ್ ಮಾಮೂಲಿ ಕಾಯಿಲೆಗಳಿಗೆ ಬರುವಂತಹ ಸಿಂಪ್ಟಮ್ಸ್ ಬಹಳ ಡಿಫರೆಂಟ್ ಆಗಿ ಏನಿರೋದಿಲ್ಲ. ಇದು ನಿಮ್ಗೆ ಸಡನ್ ಅಂತ ಅನ್ಸುತ್ತೆ. ಎಷ್ಟೊಂದು ತಿಂಗಳಿಂದ ಕೆಮ್ಮಿರುತ್ತೆ, ಅದು ಒಂದ್ ದಿವಸ ಲಂಗ್ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ಎಷ್ಟೊಂದು ಸಮಯದಿಂದ ಬ್ಲೀಡಿಂಗ್ ಇರುತ್ತೆ, ನೆಗ್ಲೆಕ್ಟ್ ಮಾಡಿರ್ತಾರೆ. ಈಗ ಮೆನೋಪಾಸ್ ಆದ್ಮೇಲೆ 5-6 ವರ್ಷ ಬ್ಲೀಡಿಂಗ್ ಆದವರು ಕೂಡ ನನ್ನ ಹತ್ರ ಬರ್ತಾರೆ. ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗು, ಒಂದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಆಗಿರ್ಬೋದು ಅಂತ ನಾವು ಹೇಳಿರ್ತೀವಿ, ಬಟ್ ಸ್ಟಿಲ್ ಅದು ಅವರಿಗೆ ಗೊತ್ತಾಗಿರೋದಿಲ್ಲ. ಸೊ ಇದರಲ್ಲಿ ಬರುವ ಸಿಂಪ್ಟಮ್ಸ್ ಮಾಮೂಲಿ ಕಾಯಿಲೆಗಳಲ್ಲಿ ಬರುವಂತಹ ಸಿಂಪ್ಟಮ್ಸ್ ಡಿಫರೆಂಟ್ ಆಗಿಲ್ಲದೆ ಇರೋದ್ರಿಂದ, ಪ್ಲಸ್ ಇದು ಶುರುವಲ್ಲೇ ಸಿಂಪ್ಟಮ್ಸ್ ಕೊಡದೇ ಇರೋದ್ರಿಂದ ನಿಮಗೆ ಸಡನ್ ಅಂತ ಅನ್ಸುತ್ತೆ. ಬಟ್ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಸಡನ್, ಇಟ್ ಇಸ್ ಓವರ್ ಮೆನಿ ಇಯರ್ಸ್. ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ದ ಲೇಟೆಂಟ್ ಪೀರಿಯಡ್ 10-15 ವರ್ಷ ಆಗಿರಬಹುದು. ಹಾಗೇನೆ ಕೊಲಾನ್ ಕ್ಯಾನ್ಸರ್ ಅಲ್ಲಿ ಒಂದು ಸಣ್ಣ ಪಾಲಿಪ್ ದಶಕಗಳ ಕಾಲ ಇರಬಹುದು. ಆವಾಗೆಲ್ಲ ಅದನ್ನ ತೆಕ್ಕೊಂಡ್ಬಿಟ್ಟಿದ್ರೆ ನಾಳೆ ಕ್ಯಾನ್ಸರ್ ಅನ್ನ ಫುಲ್ ಪ್ರಿವೆಂಟ್ ಮಾಡೋ ಸಾಧ್ಯತೆ ಖಂಡಿತ ಇತ್ತು. ನಾನು ಡಾಕ್ಟರ್ ನಮ್ರತಾ ಉಡುಪ, ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್, ನಂಜಪ್ಪ ಲೈಫ್ ಕೇರ್ ಹಾಸ್ಪಿಟಲ್.